ಚನ್ನಪಟ್ಟಣದ ಟೆನ್ಷನ್ ನಡುವೆ ಡಿಕೆಶಿ ಮಹಾತಂತ್ರ. ಮಹಾರಾಷ್ಟ್ರ ಚುನಾವಣಾ ಅಖಾಡಕ್ಕೆ ಡಿಕೆಶಿ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ಚುನಾವಣಾ ಪ್ರಚಾರದಲ್ಲಿ ಡಿಕೆಶಿಯ ರಣತಂತ್ರ ಶುರುವಾಗುಬಿಟ್ಟಿದೆ. ಅಂದ್ರೆ ಇಂದಿನಿಂದ 3 ದಿನಗಳ ಕಾಲ ಮಹಾರಾಷ್ಟ್ರದಲ್ಲೇ ಡಿಕೆ ಶಿವಕುಮಾರ್ ಠಿಕಾಣಿಯನ್ನ ಹೂಡಲಿದ್ದಾರೆ. ಮಹಾರಾಷ್ಟ್ರದ ವಿವಿಧ ಜಿಲ್ಲೆಗಳಲ್ಲಿ ಡಿಕೆಶಿಯ ಕಾರ್ಯತಂತ್ರ ಶುರುವಾಗುತ್ತೆ. ಮೊದಲ ದಿನ ಭಿವಂಡಿ ಮತ್ತು ಚಾಂಡಿವಾಲಿಯಲ್ಲಿ ಕ್ಯಾಂಪೇನ್ ಅನ್ನ ಮಾಡಲಿದ್ದಾರೆ. ಇನ್ನು ಎರಡನೇ ದಿನ ಸೊಲ್ಲಾಪುರದಲ್ಲಿ ಡಿಸಿಎಂ ಡಿಕೆಶಿ ಅಬ್ಬರದ ಪ್ರಚಾರವನ್ನ ಮಾಡ್ತಾರೆ. ಜಾಟ್ ಅಕ್ಕಾ ಲೋಡ್ಕ್ ಕ್ಷೇತ್ರದಲ್ಲಿ ಡಿಕೆಶಿಯಿಂದ ಕ್ಯಾಂಪೇನ್, ನಂತರ ಲಾತೂರು ಕ್ಷೇತ್ರದಲ್ಲಿ ಟ್ರಬಲ್ ಶೂಟರ್ ಪ್ರಚಾರ ಮಾಡ್ತಾರೆ. ಮಹಾರಾಷ್ಟ್ರದಲ್ಲಿ ಸ್ಥಳೀಯ ನಾಯಕರೊಂದಿಗೂ ಕೂಡ ಮೀಟಿಂಗ್ ಅನ್ನ ಮಾಡಲಿದ್ದಾರೆ. ಚುನಾವಣೆ ಗೆಲುವಿಗಾಗಿ ಕಾರ್ಯತಂತ್ರವನ್ನ ಹೆಣಿತಿದ್ದಾರೆ ಬಂಡೆ. ಚನ್ನಪಟ್ಟಣದ ಟೆನ್ಷನ್ ನಡುವೆನೇ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಮಹಾರಾಷ್ಟ್ರದತ್ತ ಮುಖ ಮಾಡಿದ್ದಾರೆ. ಮಹಾರಾಷ್ಟ್ರದ ಚುನಾವಣಾ ಅಖಾಡಕ್ಕೆ ಇಳಿಯಲು ಡಿಸಿಎಂ ಡಿಕೆ ಶಿವಕುಮಾರ್ ಸಜ್ಜಾಗಿದ್ದಾರೆ. ಇಂದಿನಿಂದ 3 ದಿನಗಳ ಕಾಲ ಮಹಾರಾಷ್ಟ್ರದಲ್ಲಿ ಅಬ್ಬರದ ಚುನಾವಣಾ ಮತಬೇಟೆಯನ್ನ ನಡೆಸಲಿದ್ದಾರೆ. ಇದು ಮೊದಲ ದಿನವಾಗಿದ್ದು ಭಿವಂಡಿ ಚಾಂಡಿವಾಲಿ ಕ್ಷೇತ್ರದಲ್ಲಿ ಪ್ರಚಾರವನ್ನ ನಡೆಸ್ತಾರೆ. ಅದಾದ ಮೇಲೆ ಮಹಾರಾಷ್ಟ್ರದ ವಿವಿಧ ಜಿಲ್ಲೆಗಳಲ್ಲಿ ಅಬ್ಬರದ ಪ್ರಚಾರವನ್ನ ಮಾಡ್ತಾರೆ. ಅದಾದ್ಮೇಲೆ ಮಹಾರಾಷ್ಟ್ರದ ವಿವಿಧ ಸ್ಥಳೀಯ ನಾಯಕರೊಂದಿಗೂ ಕೂಡ ಮೀಟಿಂಗ್ ಅನ್ನ ಮಾಡ್ತಾರೆ. ಈ ಮೂಲಕವಾಗಿ ಚುನಾವಣೆ ಗೆಲುವಿಗೆ ಕಾರ್ಯತಂತ್ರವನ್ನ ಹೆಣೆಯಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್.